ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರತಕ್ಕಂಥ ಟ್ಯಾಕ್ಟೂರು ಗ್ರಾಮದ ಗಿರೀಶ್ ಎಂಬ ಗುತ್ತಿಗೆದಾರರು ಸುಮಾರು 52 ಲಕ್ಷ ಕೊಟ್ಟು ಟಾಟಾ ಕಂಪನಿಯ ಇಟಾಚಿಯನ್ನು ಕೂಡ ಖರೀದಿ ಮಾಡಿದರು. ಖರೀದಿ ಮಾಡಿದ ಕೆಲವು ತಿಂಗಳುಗಳಲ್ಲಿ ಆ ಒಂದು ಇಟಾಚಿ ಒಂದು ಪ್ರಾಬ್ಲಮ್ ಕೂಡ ಆಗಿರತಕ್ಕಂಥದ್ದು. ಇದರಿಂದ ಬೇಸತ್ತಂಥ ಒಂದು ಇಟಾಚಿ ಮಾಲೀಕ ಇಟಾಚಿ ಒಂದು ಶೋರೂಮ್ ಬಳಿ ಬಂದು ಒಂದು ಶೋರೂಮನ್ನು ಬೀಗ ಹಾಕಿ ಆ ಒಂದು ಶೋರೂಮ್ ಮುಂದೆ ಇಟಾಚಿಯನ್ನು ಕೂಡ ನಿಲ್ಸಿರ್ತಕ್ಕಂಥದ್ದು ದೃಶ್ಯಗಳು ಗಮನಿಸ್ಬೋದು. ಅಂದರೆ ಏನು ಇಟಾಚಿ ಶೋರೂಮ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನೆಲ್ಲ ಹೊರ ಹಾಕಿ ಒಂದು ಶೋರೂಮ್ಗೆ ಕೂಡ ಬೀಗವನ್ನು ಕೂಡ ಹಾಕಿ ಆ ಒಂದು ಶೋರೂಮ್ ಮುಂದೆ ಟಾಟಾ ಇಟಾಚಿಯನ್ನು ಕೂಡ ನಿಲ್ಸಿರ್ತಕ್ಕಂಥದ್ದು. ಅಂದರೆ ಸುಮಾರು ಒಂದು 52 ಲಕ್ಷ ರೂಪಾಯಿ ಕೊಟ್ಟು ಈ ಒಂದು ಟಾಟಾ ಇಟಾಚಿಯನ್ನು ಕೂಡ ಖರೀದಿ ಮಾಡಿದ ಒಂದು ಕೆಲವು ತಿಂಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ ಈ ಒಂದು ಶೋರೂಮ್ಗೆ ಬಂದು ಸಂಬಂಧಪಟ್ಟಂಥ ಯಾರು ಆ ಕಂಪನಿಯವರು ಅವ್ರಿಗೆ ಗಮನಕ್ಕೆ ಕೂಡ ತಂದಿರತಕ್ಕಂಥದ್ದನ್ನು ಸರಿ ಮಾಡಿಕೊಡಿ ಅಂತೇಳಿ, ಆದರೂ ಕೂಡ ಇನ್ನೊಂದು ಸಿಬ್ಬಂದಿಗಳು ಅಂದರೆ ಅದನ್ನು ರೆಡಿ ಮಾಡೋದಕ್ಕೆ ಇದೆ ಅಂತೇಳಿ ಸಬೂಬನ್ನು ಕೂಡ ಹೇಳ್ಕೊಂಡು ಅವರಿಗೆ ಸಾಕಷ್ಟು ಪ್ರಾಬ್ಲಮ್ ಕೂಡ ಆಗಿರ್ತಕ್ಕಂಥ ಒಂದು ತಿಂಗಳಿಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಒಂದು EMI ಕೂಡ ಕಟ್ಟಬೇಕಾಗಿರ್ತಕ್ಕಂಥದ್ದು. ಇದರಿಂದ ಬೇಸತ್ತಂಥ ಗುತ್ತಿಗೆದಾರ ಇವತ್ತು ಈ ಒಂದು ಶೋರೂಮ್ ಮುಂದೆ ಇಟಾಚಿಯನ್ನು ಕೂಡ ತಂದು ನಿಲ್ಲಿಸಿರ್ತಕ್ಕಂಥದ್ದು. ನಮ್ಮ ಜೊತೆ ಕೂಡ ಗುತ್ತಿಗೆದಾರ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತವ್ರ. ಸರ್, ಏನು ಪ್ರಾಬ್ಲಮ್ಮು, ಏನಾಗಿತ್ತು ಅಂತ? ಸರ್, ನಾವು ಗಿರೀಶ್ ಅಂತ ಹೇಳಿ ಗುತ್ತಿಗೆದಾರರು. ಇದನ್ನು ಇಟಾಚಿ ತಗೊಂಡು 5 ತಿಂಗಳಾಗಿದೆ. ಇಟಾಚಿ ತಗೊಂಡು ಈ ಇಟಾಚಿ ತಗೊಂಡಿದ್ದವಿಂದಲೂ ಡೇ ಒನ್ನಿಂದಲೂ ಒಂದಲ್ಲ ಒಂದು ರೀತಿಯ ಪ್ರಾಬ್ಲಮ್ಗಳು ಆಗ್ತಾ ಬಂದಿದ್ದಾವೆ. ಇದನ್ನು ತುಂಬ ದಿನದಿಂದ ಯೋಚನೆ ಮಾಡಿ ನಾವು 480 ಗಂಟೆ ಗಾಡಿ ಪ್ರಾಬ್ಲಮ್ ಆಯಿತು. 480 ಗಂಟೆಯಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ 800 ಗಂಟೆವರೆಗೂ ಬರೀ ಟ್ರಯಲ್ ಚೆಕ್ ಮಾಡಿದ್ದಾರೆ. ಬರ್ತಾರೆ ಇಂಜಿನಿಯರ್ಸ್ಗಳು, ಹೋಗ್ತಾರೆ, ಚೆಕ್ ಮಾಡ್ತಾರೆ, ಇವತ್ತು ಚೆಕ್ ಮಾಡಿ ನಾಳೆಗೆ ಹೋಗ್ತಾರೆ, ಬರ್ತೀವಿ ಅಂತಾರೆ. ಇದೇ ರೀತಿ ಚೆಕ್ ಮಾಡಿ ನಮ್ಮನ್ನು 400 ಗಂಟೆವರೆಗೂ ಚೆಕ್ಕಿಂಗಲ್ಲೇ ಗಾಡಿಯ ಜೀವನ ಕಳೆದಿದ್ದಾರೆ ಹೊರತು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಇದಕ್ಕೆ ಲಾಸನ್ನು ಯಾರು ಕಟ್ಕೊಡ್ತಾರೆ? ನಾವು ತುಂಬ ನೊಂದು ಬೇಜಾರಾಗಿ ನಾವು ಇವತ್ತು ಇವ್ರ ಶೋರೂಮ್ ಹತ್ರ ಕೇಳಿ ಸಾಕಾಗಿ ಬೇಜಾರಾಗಿ ಇವತ್ತು ಆ ಶೋರೂಮ್ ತಕ್ಕ ತಂದು ಗಾಡಿನ ಹಾಕಿದ್ದೀವಿ ಸರ್. ಹಾಕಿದ್ರೆ ಬೆಳಗ್ಗೆ ತಂದು ಹಾಕಿರೋದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ಯಾರೂ ರೆಸ್ಪಾನ್ಸ್ ಇಲ್ಲ ಸರ್. ಯಾವುದೇ ರೆಸ್ಪಾನ್ಸ್ ಇಲ್ಲದಕ್ಕೋಸ್ಕರವಾಗಿ ನಿಮ್ಮ ಹತ್ರ ಮಾಧ್ಯಮ ಸ್ನೇಹಿತರುಗಳ ಮುಖಾಂತರವಾಗಿ ನಾವು ಇವತ್ತು ನಮ್ಮ ಅಳಲನ್ನು ತೋಡ್ಕೊತಾ ಇದ್ದೀವಿ ಸರ್. ಎಷ್ಟು ಲಕ್ಷ ಕೊಟ್ಟಿದೆ ಸರ್? ಏನೊಂದು 52 ಲಕ್ಷ ರೂಪಾಯಿ ಗಾಡಿ ಕೊಡ್ತಾ ಇದ್ದೀವಿ. 50ರಿಂದ 52 ಲಕ್ಷ. ಇವತ್ತು 10 ಲಕ್ಷ ಹತ್ತತ್ರ EMI ಡೌನ್ ಪೇಮೆಂಟ್ ಹಾಕಿದ್ದೀವಿ. ತಿಂಗಳಿಗೆ 1,10,000 15,000 EMI ಬರುತ್ತೆ. ಇದನ್ನು ಯಾವುದೇ ರೀತಿ ನಾವು ಏನೇ ಕೇಳಿದ್ರು ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಇವತ್ತು ಬೆಳಗ್ಗೆ ತಂದು ಹಾಕಿರೋದು ಇನ್ನೂವರೆಗೂ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಸರ್. ಅದಕ್ಕೆ ನಾವೇ ಆಫೀಸನ್ನು ಬೀಗ ಹಾಕ್ಸಿದ್ದೀವಿ. ನಾವು ಒಂದು ಬೀಗ ಹಾಕಿದ್ದೀವಿ, ಅವರು ಒಂದು ಬೀಗ ಹಾಕ್ಕೊಂಡಿದ್ದಾರೆ. ಇದು ನಮಗೆ ನಿಮ್ಮ ಮುಖಾಂತರನಾದರೂ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಇದಿಷ್ಟು ಇಟಾಚಿ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ಇದನ್ನು ನಾವು 52 ಲಕ್ಷ ರೂಪಾಯಿ ಕೊಟ್ಟು ಖರೀದಿನ ಮಾಡಿ 10 ಲಕ್ಷವರೆಗೂ ಕೂಡ ಈಗಾಗಲೇ EMI ಹಣವನ್ನು ಕೂಡ ಕಟ್ಟಿದ್ವಿ. ಆದರೂ ಕೂಡ ಅವರು ನಮಗೆ ಸರಿಯಾಗಿ ಒಂದು ರೆಸ್ಪಾನ್ಸನ್ನು ಕೂಡ ಮಾಡ್ತಾ ಇಲ್ಲ. ಈಗಲಾದರೂ ಕೂಡ ಈ ಒಂದು ಕಂಪನಿಯವರು ಯಾರಿದ್ದಾರೆ ಅವರ ಸಂಬಂಧಪಟ್ಟವರು ಗಾಡಿನ ರೆಡಿ ಮಾಡಿಕೊಡ್ಲಿ ಅಂತ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರತಕ್ಕಂಥ ಟ್ಯಾಕ್ಟೂರು ಗ್ರಾಮದ ಗಿರೀಶ್ ಎಂಬ ಗುತ್ತಿಗೆದಾರರು ಸುಮಾರು 52 ಲಕ್ಷ ಕೊಟ್ಟು ಟಾಟಾ ಕಂಪನಿಯ ಇಟಾಚಿಯನ್ನು ಕೂಡ ಖರೀದಿ ಮಾಡಿದರು. ಖರೀದಿ ಮಾಡಿದ ಕೆಲವು ತಿಂಗಳುಗಳಲ್ಲಿ ಆ ಒಂದು ಇಟಾಚಿ ಒಂದು ಪ್ರಾಬ್ಲಮ್ ಕೂಡ ಆಗಿರತಕ್ಕಂಥದ್ದು. ಇದರಿಂದ ಬೇಸತ್ತಂಥ ಒಂದು ಇಟಾಚಿ ಮಾಲೀಕ ಇಟಾಚಿ ಒಂದು ಶೋರೂಮ್ ಬಳಿ ಬಂದು ಒಂದು ಶೋರೂಮನ್ನು ಬೀಗ ಹಾಕಿ ಆ ಒಂದು ಶೋರೂಮ್ ಮುಂದೆ ಇಟಾಚಿಯನ್ನು ಕೂಡ ನಿಲ್ಸಿರ್ತಕ್ಕಂಥದ್ದು ದೃಶ್ಯಗಳು ಗಮನಿಸ್ಬೋದು. ಅಂದರೆ ಏನು ಇಟಾಚಿ ಶೋರೂಮ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನೆಲ್ಲ ಹೊರ ಹಾಕಿ ಒಂದು ಶೋರೂಮ್ಗೆ ಕೂಡ ಬೀಗವನ್ನು ಕೂಡ ಹಾಕಿ ಆ ಒಂದು ಶೋರೂಮ್ ಮುಂದೆ ಟಾಟಾ ಇಟಾಚಿಯನ್ನು ಕೂಡ ನಿಲ್ಸಿರ್ತಕ್ಕಂಥದ್ದು. ಅಂದರೆ ಸುಮಾರು ಒಂದು 52 ಲಕ್ಷ ರೂಪಾಯಿ ಕೊಟ್ಟು ಈ ಒಂದು ಟಾಟಾ ಇಟಾಚಿಯನ್ನು ಕೂಡ ಖರೀದಿ ಮಾಡಿದ ಒಂದು ಕೆಲವು ತಿಂಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ ಈ ಒಂದು ಶೋರೂಮ್ಗೆ ಬಂದು ಸಂಬಂಧಪಟ್ಟಂಥ ಯಾರು ಆ ಕಂಪನಿಯವರು ಅವ್ರಿಗೆ ಗಮನಕ್ಕೆ ಕೂಡ ತಂದಿರತಕ್ಕಂಥದ್ದನ್ನು ಸರಿ ಮಾಡಿಕೊಡಿ ಅಂತೇಳಿ, ಆದರೂ ಕೂಡ ಇನ್ನೊಂದು ಸಿಬ್ಬಂದಿಗಳು ಅಂದರೆ ಅದನ್ನು ರೆಡಿ ಮಾಡೋದಕ್ಕೆ ಇದೆ ಅಂತೇಳಿ ಸಬೂಬನ್ನು ಕೂಡ ಹೇಳ್ಕೊಂಡು ಅವರಿಗೆ ಸಾಕಷ್ಟು ಪ್ರಾಬ್ಲಮ್ ಕೂಡ ಆಗಿರ್ತಕ್ಕಂಥ ಒಂದು ತಿಂಗಳಿಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಒಂದು EMI ಕೂಡ ಕಟ್ಟಬೇಕಾಗಿರ್ತಕ್ಕಂಥದ್ದು. ಇದರಿಂದ ಬೇಸತ್ತಂಥ ಗುತ್ತಿಗೆದಾರ ಇವತ್ತು ಈ ಒಂದು ಶೋರೂಮ್ ಮುಂದೆ ಇಟಾಚಿಯನ್ನು ಕೂಡ ತಂದು ನಿಲ್ಲಿಸಿರ್ತಕ್ಕಂಥದ್ದು. ನಮ್ಮ ಜೊತೆ ಕೂಡ ಗುತ್ತಿಗೆದಾರ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತವ್ರ. ಸರ್, ಏನು ಪ್ರಾಬ್ಲಮ್ಮು, ಏನಾಗಿತ್ತು ಅಂತ? ಸರ್, ನಾವು ಗಿರೀಶ್ ಅಂತ ಹೇಳಿ ಗುತ್ತಿಗೆದಾರರು. ಇದನ್ನು ಇಟಾಚಿ ತಗೊಂಡು 5 ತಿಂಗಳಾಗಿದೆ. ಇಟಾಚಿ ತಗೊಂಡು ಈ ಇಟಾಚಿ ತಗೊಂಡಿದ್ದವಿಂದಲೂ ಡೇ ಒನ್ನಿಂದಲೂ ಒಂದಲ್ಲ ಒಂದು ರೀತಿಯ ಪ್ರಾಬ್ಲಮ್ಗಳು ಆಗ್ತಾ ಬಂದಿದ್ದಾವೆ. ಇದನ್ನು ತುಂಬ ದಿನದಿಂದ ಯೋಚನೆ ಮಾಡಿ ನಾವು 480 ಗಂಟೆ ಗಾಡಿ ಪ್ರಾಬ್ಲಮ್ ಆಯಿತು. 480 ಗಂಟೆಯಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ 800 ಗಂಟೆವರೆಗೂ ಬರೀ ಟ್ರಯಲ್ ಚೆಕ್ ಮಾಡಿದ್ದಾರೆ. ಬರ್ತಾರೆ ಇಂಜಿನಿಯರ್ಸ್ಗಳು, ಹೋಗ್ತಾರೆ, ಚೆಕ್ ಮಾಡ್ತಾರೆ, ಇವತ್ತು ಚೆಕ್ ಮಾಡಿ ನಾಳೆಗೆ ಹೋಗ್ತಾರೆ, ಬರ್ತೀವಿ ಅಂತಾರೆ. ಇದೇ ರೀತಿ ಚೆಕ್ ಮಾಡಿ ನಮ್ಮನ್ನು 400 ಗಂಟೆವರೆಗೂ ಚೆಕ್ಕಿಂಗಲ್ಲೇ ಗಾಡಿಯ ಜೀವನ ಕಳೆದಿದ್ದಾರೆ ಹೊರತು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಇದಕ್ಕೆ ಲಾಸನ್ನು ಯಾರು ಕಟ್ಕೊಡ್ತಾರೆ? ನಾವು ತುಂಬ ನೊಂದು ಬೇಜಾರಾಗಿ ನಾವು ಇವತ್ತು ಇವ್ರ ಶೋರೂಮ್ ಹತ್ರ ಕೇಳಿ ಸಾಕಾಗಿ ಬೇಜಾರಾಗಿ ಇವತ್ತು ಆ ಶೋರೂಮ್ ತಕ್ಕ ತಂದು ಗಾಡಿನ ಹಾಕಿದ್ದೀವಿ ಸರ್. ಹಾಕಿದ್ರೆ ಬೆಳಗ್ಗೆ ತಂದು ಹಾಕಿರೋದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ಯಾರೂ ರೆಸ್ಪಾನ್ಸ್ ಇಲ್ಲ ಸರ್.
ಯಾವುದೇ ರೆಸ್ಪಾನ್ಸ್ ಇಲ್ಲದಕ್ಕೋಸ್ಕರವಾಗಿ ನಿಮ್ಮ ಹತ್ರ ಮಾಧ್ಯಮ ಮುಖಾಂತರವಾಗಿ ಮಾಧ್ಯಮ ಸ್ನೇಹಿತರುಗಳ ಮುಖಾಂತರವಾಗಿ ನಾವು ಇವತ್ತು ನಮ್ಮ ಅಳಲನ್ನು ತೋಡ್ಕೊತಾ ಇದ್ದೀವಿ ಸರ್. ಎಷ್ಟು ಲಕ್ಷ ಕೊಟ್ಟಿದೆ ಸರ್ ಏನೊಂದು? 52 ಲಕ್ಷ ರೂಪಾಯಿ ಗಾಡಿ ಕೊಡ್ತಾ ಇದ್ದೀವಿ. 50 52 ಲಕ್ಷ. ಇವತ್ತು 10 ಲಕ್ಷ ಹತ್ತತ್ರ EMI ಡೌನ್ ಪೇಮೆಂಟ್ ಹಾಕಿದ್ದೀವಿ. ತಿಂಗಳಿಗೆ 1,10,000 15,000 EMI ಬರುತ್ತೆ. ಇದನ್ನು ಯಾವುದೇ ರೀತಿ ನಾವು ಏನೇ ಕೇಳಿದ್ರು ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಇವತ್ತು ಬೆಳಗ್ಗೆ ತಂದು ಹಾಕಿರೋದು ಇನ್ನೂವರೆಗೂ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಸರ್. ಅದಕ್ಕೆ ನಾವೇ ಆಫೀಸನ್ನು ಬೀಗ ಹಾಕ್ಸಿದ್ದೀವಿ. ನಾವು ಒಂದು ಬೀಗ ಹಾಕಿದ್ದೀವಿ, ಅವರು ಒಂದು ಬೀಗ ಹಾಕ್ಕೊಂಡಿದ್ದಾರೆ. ಇದು ನಮಗೆ ನಿಮ್ಮ ಮುಖಾಂತರನಾದರೂ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಇದಿಷ್ಟು ಇಟಾಚಿ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ಇದನ್ನು ನಾವು 52 ಲಕ್ಷ ರೂಪಾಯಿ ಕೊಟ್ಟು ಖರೀದಿನ ಮಾಡಿ 10 ಲಕ್ಷವರೆಗೂ ಕೂಡ ಈಗಾಗಲೇ EMI ಹಣವನ್ನು ಕೂಡ ಕಟ್ಟಿದ್ವಿ. ಆದರೂ ಕೂಡ ಅವರು ನಮಗೆ ಸರಿಯಾಗಿ ಒಂದು ರೆಸ್ಪಾನ್ಸನ್ನು ಕೂಡ ಮಾಡ್ತಾ ಇಲ್ಲ. ಈಗಲಾದರೂ ಕೂಡ ಈ ಒಂದು ಕಂಪನಿಯವರು ಯಾರಿದ್ದಾರೆ ಅವರ ಸಂಬಂಧಪಟ್ಟವರು ಗಾಡಿನ ರೆಡಿ ಮಾಡಿಕೊಡ್ಲಿ ಅಂತ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಇರತಕ್ಕಂಥ ಟ್ಯಾಕ್ಟೂರು ಗ್ರಾಮದ ಗಿರೀಶ್ ಎಂಬ ಗುತ್ತಿಗೆದಾರರು ಸುಮಾರು 52 ಲಕ್ಷ ಕೊಟ್ಟು ಟಾಟಾ ಕಂಪನಿಯ ಇಟಾಚಿಯನ್ನು ಕೂಡ ಖರೀದಿ ಮಾಡಿದರು. ಖರೀದಿ ಮಾಡಿದ ಕೆಲವು ತಿಂಗಳುಗಳಲ್ಲಿ ಆ ಒಂದು ಇಟಾಚಿ ಒಂದು ಪ್ರಾಬ್ಲಮ್ ಕೂಡ ಆಗಿರ್ತಕ್ಕಂಥದ್ದು. ಇದರಿಂದ ಬೇಸತ್ತಂಥ ಒಂದು ಇಟಾಚಿ ಮಾಲೀಕ ಇಟಾಚಿ ಒಂದು ಶೋರೂಮ್ ಬಳಿ ಬಂದು ಒಂದು ಶೋರೂಮನ್ನು ಬೀಗ ಹಾಕಿ ಆ ಒಂದು ಶೋರೂಮ್ ಮುಂದೆ ಇಟಾಚಿಯನ್ನು ಕೂಡ ನಿಲ್ಸಿರ್ತಕ್ಕಂಥದ್ದು ದೃಶ್ಯಗಳು ಗಮನಿಸ್ಬೋದು. ಅಂದರೆ ಏನು ಇಟಾಚಿ ಶೋರೂಮ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳನ್ನೆಲ್ಲ ಹೊರ ಹಾಕಿ ಒಂದು ಶೋರೂಮ್ಗೆ ಕೂಡ ಬೀಗವನ್ನು ಕೂಡ ಹಾಕಿ ಆ ಒಂದು ಶೋರೂಮ್ ಮುಂದೆ ಟಾಟಾ ಇಟಾಚಿಯನ್ನು ಕೂಡ ನಿಲ್ಸಿರ್ತಕ್ಕಂಥದ್ದು. ಅಂದರೆ ಸುಮಾರು ಒಂದು 52 ಲಕ್ಷ ರೂಪಾಯಿ ಕೊಟ್ಟು ಈ ಒಂದು ಟಾಟಾ ಇಟಾಚಿಯನ್ನು ಕೂಡ ಖರೀದಿ ಮಾಡಿದ ಒಂದು ಕೆಲವು ತಿಂಗಳಲ್ಲಿ ಸಾಕಷ್ಟು ಪ್ರಾಬ್ಲಮ್ ಕೂಡ ಬಂದಿರತಕ್ಕಂಥದ್ದು. ಅಂದರೆ ಈ ಒಂದು ಶೋರೂಮ್ಗೆ ಬಂದು ಸಂಬಂಧಪಟ್ಟಂಥ ಯಾರು ಆ ಕಂಪನಿಯವರು ಅವ್ರಿಗೆ ಗಮನಕ್ಕೆ ಕೂಡ ತಂದಿರತಕ್ಕಂಥದ್ದನ್ನು ಸರಿ ಮಾಡಿಕೊಡಿ ಅಂತೇಳಿ. ಆದರೂ ಕೂಡ ಇನ್ನೊಂದು ಸಿಬ್ಬಂದಿಗಳು ಅಂದರೆ ಅದನ್ನು ರೆಡಿ ಮಾಡೋದಕ್ಕೆ ಇದೆ ಅಂತೇಳಿ ಸಬೂಬನ್ನು ಕೂಡ ಹೇಳ್ಕೊಂಡು ಅವರಿಗೆ ಸಾಕಷ್ಟು ಪ್ರಾಬ್ಲಮ್ ಕೂಡ ಆಗಿರ್ತಕ್ಕಂಥ ಒಂದು ತಿಂಗಳಿಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಒಂದು EMI ಕೂಡ ಕಟ್ಟಬೇಕಾಗಿರ್ತಕ್ಕಂಥದ್ದು. ಇದರಿಂದ ಬೇಸತ್ತಂಥ ಗುತ್ತಿಗೆದಾರ ಇವತ್ತು ಈ ಒಂದು ಶೋರೂಮ್ ಮುಂದೆ ಇಟಾಚಿಯನ್ನು ಕೂಡ ತಂದು ನಿಲ್ಲಿಸಿರ್ತಕ್ಕಂಥದ್ದು. ನಮ್ಮ ಜೊತೆ ಕೂಡ ಗುತ್ತಿಗೆದಾರ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ತವ್ರ. ಸರ್, ಏನು ಪ್ರಾಬ್ಲಮ್ಮು, ಏನಾಗಿತ್ತು ಅಂತ? ಸರ್, ನಾವು ಗಿರೀಶ್ ಅಂತ ಹೇಳಿ ಗುತ್ತಿಗೆದಾರರು. ಇದನ್ನು ಇಟಾಚಿ ತಗೊಂಡು 5 ತಿಂಗಳಾಗಿದೆ. ಇಟಾಚಿ ತಗೊಂಡು ಈ ಇಟಾಚಿ ತಗೊಂಡಿದ್ದರಿಂದಲೂ ಡೇ ಒನ್ನಿಂದಲೂ ಒಂದಲ್ಲ ಒಂದು ರೀತಿಯ ಪ್ರಾಬ್ಲಮ್ಗಳು ಆಗ್ತಾ ಬಂದಿದ್ದಾವೆ. ಇದನ್ನು ತುಂಬ ದಿನದಿಂದ ಯೋಚನೆ ಮಾಡಿ ನಾವು 480 ಗಂಟೆ ಗಾಡಿ ಪ್ರಾಬ್ಲಮ್ ಆಯಿತು. 480 ಗಂಟೆಯಿಂದ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ 800 ಗಂಟೆವರೆಗೂ ಬರೀ ಟ್ರಯಲ್ ಚೆಕ್ ಮಾಡಿದ್ದಾರೆ. ಬರ್ತಾರೆ ಇಂಜಿನಿಯರ್ಸ್ಗಳು, ಹೋಗ್ತಾರೆ, ಚೆಕ್ ಮಾಡ್ತಾರೆ, ಇವತ್ತು ಚೆಕ್ ಮಾಡಿ ನಾಳೆಗೆ ಹೋಗ್ತಾರೆ, ಬರ್ತೀವಿ ಅಂತಾರೆ. ಇದೇ ರೀತಿ ಚೆಕ್ ಮಾಡಿ ನಮ್ಮನ್ನು 400 ಗಂಟೆವರೆಗೂ ಚೆಕ್ಕಿಂಗಲ್ಲೇ ಗಾಡಿಯ ಜೀವನ ಕಳೆದಿದ್ದಾರೆ ಹೊರತು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಇದಕ್ಕೆ ಲಾಸನ್ನು ಯಾರು ಕಟ್ಕೊಡ್ತಾರೆ? ನಾವು ತುಂಬ ನೊಂದು ಬೇಜಾರಾಗಿ ನಾವು ಇವತ್ತು ಇವ್ರ ಶೋರೂಮ್ ಹತ್ರ ಕೇಳಿ ಸಾಕಾಗಿ ಬೇಜಾರಾಗಿ ಇವತ್ತು ಆ ಶೋರೂಮ್ ತಕ್ಕ ತಂದು ಗಾಡಿನ ಹಾಕಿದ್ದೀವಿ ಸರ್. ಹಾಕಿದ್ರೆ ಬೆಳಗ್ಗೆ ತಂದು ಹಾಕಿರೋದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯ ಯಾರೂ ರೆಸ್ಪಾನ್ಸ್ ಇಲ್ಲ ಸರ್. ಯಾವುದೇ ರೆಸ್ಪಾನ್ಸ್ ಇಲ್ಲದಕ್ಕೋಸ್ಕರವಾಗಿ ನಿಮ್ಮ ಹತ್ರ ಮಾಧ್ಯಮ ಮುಖಾಂತರವಾಗಿ ಮಾಧ್ಯಮ ಸ್ನೇಹಿತರುಗಳ ಮುಖಾಂತರವಾಗಿ ನಾವು ಇವತ್ತು ನಮ್ಮ ಅಳಲನ್ನು ತೋಡ್ಕೊತಾ ಇದ್ದೀವಿ ಸರ್. ಎಷ್ಟು ಲಕ್ಷ ಕೊಟ್ಟಿದೆ ಸರ್ ಏನೊಂದು? 52 ಲಕ್ಷ ರೂಪಾಯಿ ಗಾಡಿ ಕೊಡ್ತಾ ಇದ್ದೀವಿ. 50 52 ಲಕ್ಷ. ಇವತ್ತು 10 ಲಕ್ಷ ಹತ್ತತ್ರ EMI ಡೌನ್ ಪೇಮೆಂಟ್ ಹಾಕಿದ್ದೀವಿ. ತಿಂಗಳಿಗೆ 1,10,000 15,000 EMI ಬರುತ್ತೆ. ಇದನ್ನು ಯಾವುದೇ ರೀತಿ ನಾವು ಏನೇ ಕೇಳಿದ್ರು ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಇವತ್ತು ಬೆಳಗ್ಗೆ ತಂದು ಹಾಕಿರೋದು ಇನ್ನೂವರೆಗೂ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಸರ್. ಅದಕ್ಕೆ ನಾವೇ ಆಫೀಸನ್ನು ಬೀಗ ಹಾಕ್ಸಿದ್ದೀವಿ. ನಾವು ಒಂದು ಬೀಗ ಹಾಕಿದ್ದೀವಿ, ಅವರು ಒಂದು ಬೀಗ ಹಾಕ್ಕೊಂಡಿದ್ದಾರೆ. ಇದು ನಮಗೆ ನಿಮ್ಮ ಮುಖಾಂತರನಾದರೂ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಇದಿಷ್ಟು ಇಟಾಚಿ ಮಾಲೀಕರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ಇದನ್ನು ನಾವು 52 ಲಕ್ಷ ರೂಪಾಯಿ ಕೊಟ್ಟು ಖರೀದಿನ ಮಾಡಿ 10 ಲಕ್ಷವರೆಗೂ ಕೂಡ ಈಗಾಗಲೇ EMI ಹಣವನ್ನು ಕೂಡ ಕಟ್ಟಿದ್ವಿ. ಆದರೂ ಕೂಡ ಅವರು ನಮಗೆ ಸರಿಯಾಗಿ ಒಂದು ರೆಸ್ಪಾನ್ಸನ್ನು ಕೂಡ ಮಾಡ್ತಾ ಇಲ್ಲ. ಈಗಲಾದರೂ ಕೂಡ ಈ ಒಂದು ಕಂಪನಿಯವರು ಯಾರಿದ್ದಾರೆ ಅವರ ಸಂಬಂಧಪಟ್ಟವರು ಗಾಡಿನ ರೆಡಿ ಮಾಡಿಕೊಡ್ಲಿ ಅಂತ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.